ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ನಾನು ಇವಾಗ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಸಂಡೇ ಮಾರ್ಕೆಟ್ ಇದು, ವೆಜಿಟೇಬಲ್ ಮಾರ್ಕೆಟು. ಹೇಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಇಲ್ಲಿಂದ ಮಾರ್ಕೆಟ್ ಶುರುವಾಗಿದೆ ನೋಡಿ. ಇವಾಗ ಇಲ್ಲೆಲ್ಲ ಗುಂಪೆ ಅಂತ ಇಟ್ಟಿರ್ತಾರೆ. 50 ರೂಪಾಯಿಗೆ 3 ಗುಂಪೆ ಅಂತ ಕೊಡ್ತಾರೆ. ಅಂದ್ರೆ ಜಾಸ್ತಿ ಮನೆಯಲ್ಲಿ ಜನ ಇಲ್ಲ ಅಂದರೆ ಈ ಥರ ಗುಂಪೆ ತೊಗೊಳೋದು ಒಳ್ಳೆಯದು. 50 ರೂಪಾಯಿಗೆ 3 ಅಂತ ಹೇಳ್ತಾರೆ. ಎಲ್ಲ ವೆಜಿಟೇಬಲ್ಸು ಇರುತ್ತೆ. ಆಮೇಲೆ ಆನಿಯನ್ನು, ಪೊಟ್ಯಾಟೊ, ಟೊಮೆಟೊ ಮಾತ್ರ ನೀವು KG ಹಿಸಾಬ್ಸಲೇ ತೊಗೋಬೇಕು. ಬಾಕಿ ಎಲ್ಲ ಇವನ್ ಮೆಣಸಿನ್ಕಾಯಿನೂ ನಿಮಗೆ ಹಾಗೆ ಗುಂಪೆಯಲ್ಲೇ ಇಟ್ಟಿರೋ ಸಿಗುತ್ತೆ. ಎಲ್ಲ ಫ್ರೆಶ್ ಆಗಿರುತ್ತೆ. ಆಮೇಲೆ ಎಲ್ಲ ಲೇಟ್ ಆದಮೇಲೆ ಎಲ್ಲ ಸ್ವಲ್ಪ ರೇಟೆಲ್ಲ ಸ್ವಲ್ಪ ಕಮ್ಮಿ ಮಾಡ್ತಾರೆ. ಅಂದರೆ 50 ರೂಪಾಯಿಗೆ 4 ಗುಂಪೆನೂ ಕೊಡ್ತಾರೆ. ಅಂದರೆ 100 ರೂಪಾಯಿ ಕೊಟ್ಟರೆ 7 ಗುಂಪೆನೂ ಕೊಡ್ತಾರೆ ಇವಾಗಲೂ. ಆದರೆ ಒಂದೇ ಕಡೆ ತೊಗೋಬೇಕು ನೀವು. 7 ಗುಂಪೆ ಅಂದರೆ 100 ರೂಪಾಯಿಗೆ 7 ಗುಂಪೆನೂ ಕೊಡ್ತಾರೆ. ಈ ಮಾರ್ಕೆಟ್ ನಿಮಗೆ ಎವ್ರಿ ಸಂಡೇ ಇರುತ್ತೆ. ವೆಜಿಟೇಬಲ್ಸ್ ಫ್ರೆಶ್ ಆಗಿ ಸಿಗುತ್ತೆ. ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಗುಂಪೆ ಅಲ್ಲ, ಇಲ್ಲೆಲ್ಲ KG ಥರ ತೊಗೋಬೇಕು. ಏನು ಗೊತ್ತಾ, ಜಾಸ್ತಿ ಜನ ಮನೇಲಿ ಇಲ್ಲ ಅಂದರೆ ಪಾವು ಕಿಲೋ ಅಂತೂ ಕೊಡೋದಿಲ್ಲ ಅವರು. ನೀವೇನಿದ್ರೂ ½ KG ಅಂದರೆ ಅರ್ಧ KGನೇ ತೊಗೋಬೇಕು. ಅರ್ಧ KG ತೊಗೊಂಡ್ಬಿಟ್ರೆ ಅಂದರೆ ಫ್ರೆಶ್ ಆಗಿರೋದಿಲ್ಲ. ನೀವೇನಾದರೂ ತರಕಾರಿ ಮಾಡಬೇಕಂದ್ರೆ ಅದಕ್ಕೆ ಅದ್ರ ಬದಲು ನೀವು ಸ್ವಲ್ಪ ಇಟ್ಟಿರ್ತಾರಲ್ಲ ಗುಂಪೆಯಲ್ಲಿ, ಅದನ್ನು ತೊಗೊಂಡ್ರೆ ನಿಮಗೆ ಉಳಿಯೋದು ಇಲ್ಲ. ಬೇರೆ ಬೇರೆ ಥರದ್ದು ನೀವು ಪಲ್ಯನೂ ಮಾಡಿಕೊಂಡು ತಿನ್ಬೋದು. ಈ ಮಾರ್ಕೆಟನ್ನು ನೋಡ್ತಿದ್ದೀರಲ್ಲ, ಇದು ಬ್ಯಾಂಗ್ಳೂರ್ದಲ್ಲಿರೋ ಮಾರ್ಕೆಟು. ಹೌದು, ನಿಮಗೆ ಅನ್ನಿಸ್ತಾ ಇರ್ಬೋದು ಇದೇನಪ್ಪ ಹಳ್ಳಿಯವ್ರ ಥರ ಮಾರ್ಕೆಟ್ ಇದೆ ಇಲ್ಲೆಲ್ಲ ಅಂತ. ಇದು ಸಂಡೇಗೊಮ್ಮೆ ಮಾತ್ರ ಬರುತ್ತೆ. ಎಲ್ಲ ರೈತರು ಬಂದು ಮಾರ್ಕೊಂಡು ಹೋಗ್ತಾರೆ. ಬೇರೆ ಎಲ್ಲ ನೀವು ಸೂಪರ್ ಮಾರ್ಕೆಟಲ್ಲಿ ಎಲ್ಲ ಹೋಗಿ ತೊಗೋಬೋದು, ಅಲ್ಲೆಲ್ಲ ಇರುತ್ತೆ. ಆದರೆ ನಾನು ಈ ಮಾರ್ಕೆಟ್ ಎದಕ್ಕೆ ಪ್ರಿಫರ್ ಮಾಡ್ತೀನಿ ಅಂದರೆ ಡೈರೆಕ್ಟ್ ರೈತರಿಗೇ ನಾವು ಕೊಟ್ಟಂಗಾಗುತ್ತೆ. ಯಾರು ಮಿಡಲ್ ಮ್ಯಾನ್ ಯಾರೂ ಇರೋದಿಲ್ಲ ಇಲ್ಲಿ. ಅದಕ್ಕೆ ನಾನು ಜಾಸ್ತಿ ಅಂದರೆ ಇಂಥ ಮಾರ್ಕೆಟಲ್ಲಿ ತೊಗೊಳೋದು ತೊಗೋತೀನಿ. ಸೂಪರ್ ಮಾರ್ಕೆಟಲ್ಲಿ ಕಮ್ಮಿ. ನೋಡಿ, ಇದೆಲ್ಲ ಲೀಫಿ ವೆಜಿಟೇಬಲ್ಸ್ ಎಲ್ಲ ಇದು 10 ರೂಪೀಸು. ಆದರೆ ಕಟ್ ಮಾತ್ರ ಸ್ವಲ್ಪ ಚಿಕ್ಕದಾಗಿರುತ್ತೆ. ಬೆಳಗ್ಗೆ ಅದು ಮಾರ್ಕೆಟ್ಗೆ ಹೋಗಿ ಎಲ್ಲ ವೆಜಿಟೇಬಲ್ಸ್ ತೊಗೊಂಬಂದು ಆಮೇಲೆ ಈವ್ನಿಂಗಲ್ಲಿ ನಾವೆಲ್ಲ ಚಾಟ್ ತಿನ್ನೋದಕ್ಕಂತ ಬಂದಿದ್ದೀವಿ. ಅಂದರೆ ಇಲ್ಲಿ ಬ್ಯಾಂಗ್ಳೂರ್ದಲ್ಲಿ ಅಷ್ಟು ಚೆನ್ನಾಗಿ ಚಾಟ್ ಎಲ್ಲ ಸಿಗೋದಿಲ್ಲ. ಗೋಬಿ ಮಂಚೂರಿಯನ್ ತಿನ್ಕೊಂಡು ಬಂದು ನಿನ್ನೇನು ನಾನು ಸಂಡೇ ಮಾರ್ಕೆಟ್ದಾಗ ಹೋಗಿ ಕಾಯಿಪಲ್ಯ ಏನೋ ತೊಗೊಂಬಂದಿದ್ನಲ್ಲ, ಅದು ನೋಡಿ ನಾನು ಏನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇದೆಲ್ಲ 50 ರೂಪಾಯಿಗೆ 3 ಗುಂಟೆ ಅಂತ. ಅಂದರೆ ಗುಂಪು ಎದಕ್ಕೆ ತೊಗೋತಾರೆ ಅಂದರೆ ನಿಮಗೇನಾದರೂ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಕಮ್ಮಿ ಜನ ಇದ್ದು ಸ್ವಲ್ಪನೇ ಕ್ವಾಂಟಿಟಿ ಬೇಕಾಗಿತ್ತು ಅಂದರೆ ನೀವು ಈ 50 ರೂಪಾಯಿಗೆ 3 ಗುಂಪೆ ಏನು ಮಾರ್ತಾರಲ್ಲ ಅದನ್ನು ತೊಗೊಂಡ್ರೆ ಒಳ್ಳೆಯದು. ಯಾಕಂದರೆ ಕಮ್ಮಿ ಕ್ವಾಂಟಿಟಿನೂ ಬರುತ್ತೆ, ಕಮ್ಮಿ ರೊಕ್ಕ. ಇಲ್ಲ ಅಂದರೆ ಪಾವು ಕಿಲೋ, ಅರ್ಧ ಕಿಲೋನೇ ತೊಗೋಬೇಕು. ಏನು ತೊಗೊಂಡ್ರಿದ್ರು ಪಾವು ಕಿಲೋ ಯಾರೂ ಕೊಡೋದಿಲ್ಲ. ಅದಕ್ಕೆ ಇದು ಬೆಸ್ಟ್. ಕಮ್ಮಿ ಕ್ವಾಂಟಿಟಿ ಬೇಕಂದರೆ ನೀವು ಈ ಥರ ತೊಗೊಂಬರ್ಬೋದು. 50 ರೂಪಾಯಿದಲ್ಲಿ ನಿಮಗೆ 3 ತರಕಾರಿ ಸಿಗುತ್ತೆ. ಮನೇಲಿ ಏನಾದರೂ 2-3 ಜನ ಇದ್ದರೆ ಇಷ್ಟು ಪಲ್ಯ ಸಾಕಾಗುತ್ತೆ. ನೋಡಿ, ಬೆಂಡೆಕಾಯಿ ಎಷ್ಟು ಚೆನ್ನಾಗಿದೆ. ಬೆಂಡೆಕಾಯಿ ತೊಗೊಂಬಂದಿದ್ದೀನಿ. ಆಮೇಲೆ ಮೆಣಸಿನ್ಕಾಯಿ ಈ ಸತ ಏನು ಅಷ್ಟೊಂದು ಜಾಸ್ತಿ ತೊಗೊಂಬರಲಿಲ್ಲ. ಯಾಕಂದರೆ ಉಳ್ಳಾಗಡ್ಡಿ, ಟೊಮೆಟೊ, ಆಮೇಲೆ ಬಟಾಟೆ ಅದನ್ನೆಲ್ಲ ಇತ್ತು. ಅದರಿಂದ ನಾನು ಇಲ್ಲ, ಟೊಮೆಟೊ ಇದ್ದಿದ್ದಿಲ್ಲ, ಉಳ್ಳಾಗಡ್ಡಿ ಇತ್ತು, ಬಟಾಟೊ ಇತ್ತು, ಅದಕ್ಕೆ ತೊಗೊಂಬರಲಿಲ್ಲ. ಇವಾಗ ನೋಡಿ, ಇದು ಬೆಂಡೆಕಾಯಿ ತೊಗೊಂಬಂದಿದ್ದೀನಿ. ಆಮೇಲೆ ಇದು ಮೆಣಸಿನ್ಕಾಯಿ,
ಮೆಣಸಿನ್ಕಾಯಿ ತಂದಿದ್ದೀನಿ. ಆಮೇಲೆ ಇದು ಬಂದ್ಬಿಟ್ಟು ಕ್ಯಾರೆಟ್, ಗಜ್ರಿ ನೋಡಿ, ಗಜ್ರಿ ತಂದಿದ್ದೀನಿ ನಾನು. ಗಜ್ರಿ ಹಾಗೆ ತಿನ್ನೋದಕ್ಕೆ ತಂದಿದ್ದೀನಿ. ಇದರದ್ದೇನು ಮಾಡೋದಿಲ್ಲ. ಜಾಸ್ತಿ ಇದ್ದರೆ ಹಲ್ವಾ ಥರ ಮಾಡ್ತೀನಿ, ಇಲ್ಲ ಅಂದರೆ ಹಾಗೆ ಸಲಾಡ್ ಥರ ಚಪಾತಿ ರೊಟ್ಟಿಯಲ್ಲಿ ತಿನ್ಬೋದು. ಗಜ್ರಿ ತಂದಿದ್ದೀನಿ. ಆಮೇಲೆ ಇದು ಹೀರೆಕಾಯಿ, ಇದು ನೋಡಿ, ಇದನ್ನು ಗುಂಪೆಯಲ್ಲಿ ತಂದಿರೋದು. ನಮಗೆ ಸಾಕಾಗುತ್ತೆ ಇಷ್ಟು 2-3 ಜನಕ್ಕೆ ಇಷ್ಟು ಪೈಪಲ್ಲಿ ಇದ್ದರೆ ಸಾಕು. ಜಾಸ್ತಿ ತಂದು ಏನು ಮಾಡಬೇಕು, ಸುಮ್ಮನೆ ವೇಸ್ಟಾಗಿ ಹೋಗುತ್ತೆ. ಆಮೇಲೆ ಇದು ನೋಡಿ ಕ್ಯಾಪ್ಸಿಕಮ್, ಆಮೇಲೆ ಇದು ಬಂದುಬಿಟ್ಟು ಬದನೆಕಾಯಿ. ನೋಡಿ ಬದನೆಕಾಯಿ ಚಿಕ್ಕ ಚಿಕ್ಕದು, ಅಂದರೆ ಫುಲ್ಲು ತುಂಬಿದ ಬದನೆಕಾಯಿ ಮಾಡ್ತಾರಲ್ಲ ಆ ಥರ ಮಾಡಬೇಕು ಅಂತ ತೊಗೊಂಬಂದಿದ್ದೀನಿ. ಆಮೇಲೆ ಇದು ಬಂದುಬಿಟ್ಟು ಸಬ್ಬಸಿಗೆ ಪಲ್ಯ, ಇದು 10 ರೂಪಾಯಿ. ಆಮೇಲೆ ಇದು ಪಾಲಕ್, ನಮ್ಮ ಮನೇಲಿ ಪಾಲಕ್ ಬೇಕೇ ಬೇಕು. ಇದನ್ನು ಸಾನಿ ಪಲ್ಯ ಅನಿಸುತ್ತೆ. ಬೇರೆ ಬೇರೆ ತಂದಿದ್ದೀನಿ. ಆಮೇಲೆ ಇದು ನೋಡಿ 3 kg ಟೊಮೆಟೊ ಇದೆ. ಇದು 100 ರೂಪಾಯಿ. 100 ರೂಪಾಯಿಗೆ 3 kg. ಬನ್ನಿ ನಾನು ನಿಮಗೆ ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೇನೆ. ಬದನೆಕಾಯಿ ಎಲ್ಲ ಚೆನ್ನಾಗಿದೆ, ಫ್ರೆಶ್ ಆಗಿರುತ್ತೆ. ಆಮೇಲೆ ಇದು ಕ್ಯಾಪ್ಸಿಕಮ್ಮು, ಅಂದರೆ ದೊಡ್ಡ ಮೆಣಸಿನ್ಕಾಯಿ, ಗಜ್ರಿ, ಮೆಣಸಿನ್ಕಾಯಿ, ಆಮೇಲೆ ಬೆಂಡೆಕಾಯಿ, ಪಾಲಕ್ಕು, ಸಬ್ಬಸಿಗೆ ಸೊಪ್ಪು, ಇದು ಕಿರಿಕ್ಸಾನಿ ಪಲ್ಯ. ಆಮೇಲೆ ಇದು ನೋಡಿ ಟೊಮೆಟೊ 3 kg ಇದೆ, 100 ರೂಪಾಯಿ. ಅಂದರೆ ಕಾಯಿನೇ ಜಾಸ್ತಿ ಹಾಕಿಸ್ಕೊತಿದ್ದೀನಿ ನಾನು. ಕಾಯಿ ತೊಗೊಂಡ್ರೆ ಜಾಸ್ತಿ ದಿನ ಇಡ್ಬೋದು. ಇಲ್ಲಿ ನೋಡಿ ಇಷ್ಟು ಬಂದುಬಿಟ್ಟು ನಿನ್ನೆ ಬಾಜಾರ್ದಲ್ಲಿ ಹೋಗಿದ್ನಲ್ಲ, ಇಷ್ಟೆಲ್ಲ ನಾನು ತೊಗೊಂಬಂದಿದ್ದೀನಿ ಕಾಯಿಪಲ್ಯ. ಹಾಗೆ ಬರಬೇಕಾದ್ರೆ ಇದಿಷ್ಟು ಕ್ಲಿಪ್ ಹೇರ್ ಪಿನ್ಸ್ ಕೂಡ ತಂದಿದ್ದೀನಿ ನಾನು, ನೋಡ್ತಿರ್ಬೋದು ನೀವು. ಇದೊಂದು ಹೇರ್ ಪಿನ್ ತೊಗೊಂಡಿದ್ದೀನಿ. ಆಮೇಲೆ ಇದು ಸ್ವಲ್ಪ ಅದರಲ್ಲೇನೋ ಸ್ವಲ್ಪ ಸಣ್ಣ ಸೈಜು 2 ಥರದ ಹೇರ್ ಪಿನ್. ಆಮೇಲೆ ಇದು ನೋಡಿ, ಇದು ಕ್ಲಿಪ್ ಇದೆ, ಸೆಂಟ್ರ್ ಕ್ಲಿಪ್ಪು. ಆಮೇಲೆ ಈ ಥರದ್ದು ಒಂದು ಸ್ವಲ್ಪ ಕ್ಲಿಪ್ ತೊಗೊಂಬಂದಿದ್ದೀನಿ. ಇದೆಲ್ಲ 20 ರೂಪೀಸ್ ಪ್ಯಾಕೆಟ್. ಅಂದರೆ ಎಲ್ಲನೂ 20, ಕ್ಲಿಪ್ ಆಯಿತು, ಹೇರ್ ಪಿನ್ ಆಯಿತು, ಎಲ್ಲನೂ 20 ರೂಪೀಸು. ಇದು ಬರುತ್ತೆ 6 ಸೆಟ್ ಬರುತ್ತೆ. ಇದು ಎಲ್ಲವೂ 6 ಸೆಟ್ಸು. ಆದರೆ ಇದು ಮಾತ್ರ ಕ್ಲಿಪ್ ಮಾತ್ರ 6 ಇದೆ, 6 ಇದೆ. ಇದೆಲ್ಲ ಸೆಟ್ ಬರುತ್ತೆ 2, ಅಂದರೆ 12 ಇರುತ್ತೆ. ಇದರಲ್ಲಿಯೂ 12 ಇದೆ. ಸೊ ಇದಕ್ಕೆಲ್ಲ 20 ರೂಪೀಸು.